ಮಹಾತ್ಮ ಗಾಂಧಿ ಹತ್ಯೆ ಹಿಂದಿರುವ ಕರಾಳ ಸತ್ಯವೇನು? ಸತತ 7 ಬಾರಿ ಮಹಾತ್ಮರ ಕೊಲೆಗೆ ಯತ್ನವನ್ನ ನಡೆಸಿದ್ದೇಕೆ? ಗಾಂಧಿ ಹತ್ಯೆಯಾದ 16 ವರ್ಷದ ಬಳಿಕ ಬಯಲಾದಂತಹ ಸತ್ಯವೇನು? ಇಂದಿಗೂ ಗಾಂಧಿ ಹತ್ಯೆಯ ವಿಚಾರ ಯಾರಿಗೆಲ್ಲ ಹುಟ್ಟಿಸುತ್ತೆ ನಡುಕ? ನಮಸ್ಕಾರ, ಸಾಮ್ರಾಟ್ ಟಿವಿಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಜನವರಿ 30 ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನ ದಾರುಣವಾಗಿ ಹತ್ಯೆ ಮಾಡಿದಂತಹ ದಿನ. ಇಡೀ ದೇಶದ ಪ್ರಜ್ಞಾವಂತ ಪ್ರಜೆಗಳು ಗಾಂಧಿ ಸಾವಿನ ಸುತ್ತಿರುವಂತಹ ಅಸಲಿ ಕಾರಣಗಳೇನು ಅನ್ನೋದು ಕಳೆದ 70 ವರ್ಷಗಳಿಂದ ನಿರಂತರವಾಗಿ ಚರ್ಚೆ ಮಾಡ್ತಲೇ ಇದ್ದಾರೆ. ಆದ್ರೆ ಈ ಬಗ್ಗೆ ಎಂದಿಗೂ ಕೂಡ ನಿಖರವಾದ ಉತ್ತರ ಮಾತ್ರ ಸಿಕ್ಕಿಲ್ಲ. ಗಾಂಧಿಯ ಕೊಲೆಯಲ್ಲೇ ನಾಥುರಾಮ್ ಗೋಡ್ಸೆ ಸೇರಿದಂತೆ ಅವರ ಸಂಗಡಿಗರು ಶಿಕ್ಷೆಯನ್ನ ಅನುಭವಿಸಿದ್ರು. ಎಂದಿಗೂ ಹಲವು ಸತ್ಯಗಳು ಈ ವಿಚಾರದಲ್ಲೇ ಬಯಲಾಗಿಲ್ಲ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮ್ಮ ಮುಂದೆ ಇಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಅದು 1964 ನವೆಂಬರ್ 12 ಪುಣೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಗಾಂಧಿಯನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದ ಗೋಪಾಲ್ ಗೋಡ್ಸೆ, ಮದನ್ ಲಾಲ್ ಪೌಹಾ ಹಾಗೂ ವಿಷ್ಣು ಕರಿಕರೆ ಭಾಗಿಯಾಗಿದ್ರು. ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಮೊಮ್ಮಗ ಡಾಕ್ಟರ್ ಜಿ.ವಿ. ಕೇತ್ಕರ್ ಕೂಡ ಭಾಗಿಯಾಗಿದ್ರು. ಅದು 1964 ನವೆಂಬರ್ 12 ಪುಣೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಗಾಂಧಿಯನ್ನ ಹತ್ಯೆ ಮಾಡಿದ ಪ್ರಕರಣದಲ್ಲಿ ಜೈಲು ಶಿಕ್ಷೆ ಅನುಭವಿಸಿ ಬಂದಿದ್ದ ಗೋಪಾಲ್ ಗೋಡ್ಸೆ, ಮದನ್ ಲಾಲ್ ಪೌಹಾ ಹಾಗೂ ವಿಷ್ಣು ಕರಿಕರೆ ಕೂಡ ಭಾಗಿಯಾಗಿದ್ರು. ಅಲ್ಲದೆ ಆ ಕಾರ್ಯಕ್ರಮದಲ್ಲಿ ಬಾಲಗಂಗಾಧರ್ ತಿಲಕ್ ಅವರ ಮೊಮ್ಮಗ ಡಾಕ್ಟರ್ ಜಿ.ವಿ. ಕೇತ್ಕರ್ ಕೂಡ ಭಾಗಿಯಾಗಿದ್ರು. ಈ ಒಂದು ಕಾರ್ಯಕ್ರಮದಲ್ಲೇ ಕೇತ್ಕರ್ ಒಂದು ಮಾತನ್ನ ಹೇಳಿದ್ರು. ಗಾಂಧಿ ಹತ್ಯೆಯಾದ 6 ತಿಂಗಳ ಹಿಂದೆಯೇ ನಾಥುರಾಮ್ ಗೋಡ್ಸೆ ಈ ವಿಚಾರವನ್ನ ನನ್ನ ಬಳಿ ಪ್ರಸ್ತಾಪ ಮಾಡಿದ್ರು. ಆದ್ರೆ ಅದನ್ನ ನಾನು ವಿರೋಧಿಸಿದ್ದೆ. ಅಲ್ಲದೆ ಆ ವಿಚಾರವನ್ನ ಬಾಂಬೆ ಸ್ಟೇಟ್ ಸಿಎಂ ಆಗಿದ್ದಂತಹ ಬಿ.ಜಿ. ಕೇರ್ ಅವರಿಗೆ ಬಾಲು ಕಾಕಾ ಕನಿಕ್ಕರ್ ಅವರ ಮೂಲಕ ತಿಳಿಸಿದ್ದೆ ಅಂತ ಕೂಡ ಹೇಳಿದ್ರು. ಕೇತ್ಕರ್ ಹೇಳಿದ ಆ ಒಂದು ಗಂಭೀರ ವಿಚಾರ ಮರುದಿನ ಅಂದ್ರೆ ನವೆಂಬರ್ 14ರಂದು ದಿ ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆ ವರದಿಯನ್ನ ಮಾಡಿತ್ತು. ಈ ವರದಿ ಬರ್ತಾ ಇದ್ದಂತೆ ಕೇತ್ಕರ್ ಅವರನ್ನ ಅರೆಸ್ಟ್ ಮಾಡಲು ಸಾರ್ವಜನಿಕರು ಸರ್ಕಾರದ ಮೇಲೆ ಒತ್ತಡವನ್ನ ಕೂಡ ಹಾಕ್ತಾರೆ. ಈ ಸಮಯದಲ್ಲೇ ಕೇಂದ್ರ ಸರ್ಕಾರ ಕೂಡ ಗಾಂಧಿಯನ್ನ ಹತ್ಯೆ ಮಾಡಲು ಅಸಲಿ ಕಾರಣವೇನು, ಈ ಹತ್ಯೆ ಸಂಚಿನ ಹಿಂದೆ ಏನೆಲ್ಲ ನಡೆದಿತ್ತು ಎನ್ನುವ ಬಗ್ಗೆ ತಿಳಿದುಕೊಳ್ಳಲು ಒಂದು ಕಮಿಷನ್ ಕೂಡ ಸ್ಥಾಪನೆ ಮಾಡ್ತಾರೆ. ಅಂದಿನ ಕೇಂದ್ರ ಗೃಹ ಮಂತ್ರಿಯಾದ ಗುಲ್ಜಾರಿಲಾಲ್ ನಂದರವರೇ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಆಗಿದ್ದ ಗೋಪಾಲ್ ಸ್ವರೂಪ್ ಪಟಾಕ್ ಅವರನ್ನ ಈ ಕಮಿಷನ್ ಮುಖ್ಯ ತನಿಖಾಧಿಕಾರಿಯಾಗಿ ನೇಮಕ ಮಾಡ್ತಾರೆ. ಇನ್ನು ಗೋಪಾಲ್ ಸ್ವರೂಪ್ 3 ತಿಂಗಳ ಕಾಲ ಗಾಂಧಿಯ ಹತ್ಯೆಯನ್ನ ನಿರಂತರವಾಗಿ ಎಲ್ಲಾ ಕಡೆಯಿಂದ ವಿಚಾರ ಮಾಡಿದ್ರು. ಅಷ್ಟರಲ್ಲಿ ಅವರಿಗೆ ಮೈಸೂರು ರಾಜ್ಯದ ರಾಜ್ಯಪಾಲರಾಗುವ ಅವಕಾಶ ಕೂಡ ಒದಗಿ ಬಂತು. ಹಾಗಾಗಿ ಈ ಕಮಿಷನ್ಗೆ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಯಾದ ಜೀವನ್ ಲಾಲ್ ಕಪೂರ್ ಅವರನ್ನ ನೇಮಕ ಮಾಡಿದ್ರು. ಜಸ್ಟಿಸ್ ಜೀವನ್ ಲಾಲ್ ಕಪೂರ್ ಗಾಂಧಿ ಸಾವಿನ ಹಿಂದಿದ್ದ ಸಂಚನ್ನ ಬಯಲು ಮಾಡಲು ಮುಂದಾದರು. ಸುಮಾರು 3 ವರ್ಷಗಳ ಕಾಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 162 ಬಾರಿ ಮುಂಬೈ, ದೆಹಲಿ, ನಾಗ್ಪುರ, ಧಾರವಾಡ, ಪುಣೆ, ಬರೋಡಾ ಸೇರಿದಂತೆ ಚಂಡೀಗಢ್ಗೆ ಟ್ರಾವೆಲ್ ಕೂಡ ಮಾಡ್ತಾರೆ. ಅಲ್ಲದೆ 101 ಸಾಕ್ಷ್ಯಗಳನ್ನ ಕಲೆ ಹಾಕ್ತಾರೆ. ಅಲ್ಲದೆ 407 ಪುಟಗಳ ವರದಿಯನ್ನ ಸಿದ್ಧಪಡಿಸಿ 1969ರ ಸೆಪ್ಟೆಂಬರ್ 30ರಂದು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿದ್ರು. ಇನ್ನು ಆ ವರದಿಯಲ್ಲೇ ಇದ್ದಂತಹ ಪ್ರತಿಯೊಂದು ಅಂಶಗಳು ಕೂಡ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸುವ ರೀತಿ ಇದ್ವು.
ಅಷ್ಟೇ ಅಲ್ಲ, ಗಾಂಧಿ ಹತ್ಯೆಗೆ ಅಸಲಿ ಕಾರಣವೇನು ಅನ್ನೋದನ್ನ ಕೂಡ ಈ ವರದಿ ನಿಖರವಾಗಿ ಹೇಳಿತ್ತು. ಆ ಕಾರಣವೇನಪ್ಪಾ ಅಂತ ನೋಡೋದಾದ್ರೆ, ಮಹಾತ್ಮ ಗಾಂಧಿ ಬ್ರಿಟಿಷರ ಆಳ್ವಿಕೆಯ ಸಮಯದಲ್ಲೇ ಜಾತಿ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡಲು ಮುಂದಾಗಿತ್ತು. ಅಲ್ಲದೆ ಅಸ್ಪೃಶ್ಯರಿಗೆ ಸಮಾನ ಅವಕಾಶ ಸಿಗಬೇಕು ಅಂತ ಧ್ವನಿಯನ್ನ ಎತ್ತಿತ್ತು. ಅಲ್ಲದೆ ದೇಶದ ಪ್ರತಿ ಹಳ್ಳಿಗಳಲ್ಲೂ ಹರಿಜನರಿಗೆ ದೇವಾಲಯಗಳ ಪ್ರವೇಶವನ್ನ ನೀಡಬೇಕು, ಅವರೂ ಸಹ ಉನ್ನತ ಶಿಕ್ಷಣವನ್ನ ಪಡೆಯಬೇಕು ಎನ್ನುವ ನಿಟ್ಟಿನಲ್ಲಿ ಹೋರಾಟವನ್ನ ನಡೆಸಿದ್ರು. ಸಾವಿರಾರು ವರ್ಷಗಳ ವರ್ಣಾಶ್ರಮ ಪದ್ಧತಿಯಲ್ಲಿದ್ದ ಲೋಪದೋಷಗಳನ್ನ ತಿದ್ದಲು ಮುಂದಾಗಿದ್ದು ಇಂತಹ ಕಾರಣಕ್ಕಾಗಿಯೇ ಮಹಾತ್ಮ ಗಾಂಧಿಯನ್ನ ದಾರುಣವಾಗಿ ಹತ್ಯೆ ಮಾಡಲಾಗಿದೆ ಎಂಬ ಸಾರಾಂಶ ಆ ವರದಿಯಲ್ಲಿ ಉಲ್ಲೇಖವಾಗಿತ್ತು. ಹಾಗಾದ್ರೆ ದೇಶ ವಿಭಜನೆ ಮಾಡಿದ ಕಾರಣಕ್ಕೆ ಮಹಾತ್ಮ ಗಾಂಧಿಯ ಹತ್ಯೆ ಮಾಡಿದ್ರು ಎನ್ನುವ ಕಥೆಯಲ್ಲೇ ಎಷ್ಟು ನಿಜಾಂಶವಿದೆ? ಅಷ್ಟಕ್ಕೂ ಗಾಂಧಿಯಿಂದಲೇ ದೇಶ ವಿಭಜನೆ ಆಯ್ತಾ? ಅಸಲಿಗೆ ಗಾಂಧಿಯನ್ನ ಒಂದಲ್ಲ ಎರಡಲ್ಲ 7 ಬಾರಿ ಹತ್ಯೆ ಮಾಡಲು ಸಂಚನ್ನ ರೂಪಿಸಿದ್ದು ಯಾರು? ಇವೆಲ್ಲವುಗಳ ಬಗ್ಗೆ ಇತಿಹಾಸದಲ್ಲಿ ಹುದುಗಿರುವಂತಹ ಕಟುವಾಸ್ತವಗಳನ್ನ ತಿಳಿಯೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಸಾಮ್ರಾಟ್ ಟಿವಿ.